ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಿತೃಗಣ ವಿಚಾರ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ, ಅರ್ಥವನ್ನು ನೋಡ್ತಾ ಇದ್ದೀವಿ. ವಿಸ್ತಾರವಾಗಿಯೇ ಹೇಳ್ತಾ ಇದ್ದೀನಿ. ಅದು ಉದಾಹರಣೆ ಕೊಟ್ಟ ವಿಸ್ತಾರ ಅಲ್ಲ, ಅಂತೂ ಅರ್ಥವನ್ನು ಕಂಪ್ಲೀಟಾಗಿ ಅರ್ಥವನ್ನು ಹೇಳ್ತಾ ಇದ್ದೀನಿ. ಇವತ್ತು 9ನೇ ನುಡಿ, 10ನೇ ನುಡಿ. ಇವತ್ತು 9ನೇ ನುಡಿ ಆಗಿದೆ. ಇವತ್ತು 10ನೇ ನುಡಿ. ದೇಹಗಳ ಕೊಡುವವನು ಅವರವರ ಅಹರವನ್ನು ಕೊಡದಿಹನೆ ಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತನು ಅನವರತ. ದೇಹಗಳ ಕೊಡುವವನು ಅಂದರೆ ನಮಗೆ ಅನೇಕ ದೇಹಗಳು ಕೊಡ್ತಾನೆ. ಎಷ್ಟೆಷ್ಟು ಯೋನಿಗಳಲ್ಲಿ ಬರ್ತೀವಿ, ಒಂದೊಂದು ಯೋನಿಗಳಲ್ಲಿ ಎಷ್ಟೆಷ್ಟು ಜನ್ಮಗಳನ್ನು ತಾಳ್ತೀವಿ, ಅಷ್ಟೆಲ್ಲ ದೇಹವನ್ನು ನಾವು ಕೊಡ್ತಾನೆ. ಆ ದೇಹಕ್ಕೆ ಅನುಗುಣವಾದಂಥದ್ದು ಅನ್ನವನ್ನು ಅವನು ನಮಗೆ ಕೊಡ್ತಾನೆ ಅಂತ. ಸೊ ದೇಹಗಳು ಕೊಡುವವನು ಅವನೇ ನಮಗೆ ದೇಹಗಳು ಕೊಡ್ತಾನೆ. ಅವರವರ ಅಂತಂದರೆ ಆಯಾ ಯೋನಿಗಳಲ್ಲಿ ಆಯಾ ಜೀವರಾಶಿಗಳಿಗೆ ಯಾವ್ಯಾವ ಯೋಗ್ಯವಾದಂಥದ್ದು ಅನ್ನವನ್ನು ಇರ್ತದೆ ಅದನ್ನು ಅಹರವನ್ನು ಅಂದರೆ ಆಹಾರವನ್ನು ಕೊಡದಿಹನೆ ಕೊಡದೇ ಇರ್ತಾನ. ಅದಕ್ಕೆ ಹೇಳ್ತೀವಿ, ಈಗ ನಾವೇನು ನಮ್ಮ ಮಕ್ಕಳಿಗೆ ನಾವು ಊಟಕ್ಕೆ ಹಾಕ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಈ ಅಡವಿನಲ್ಲಿದ್ದಂಥ ಗಿಡಗಳು ಪ್ರಾಣಿಗಳು ಅದಕ್ಕೆ ಯಾರು ಹಾಕ್ತಾರೆ? ಅದಕ್ಕೆಲ್ಲ ಭಗವಂತನ ವ್ಯವಸ್ಥೆ ಮಾಡಿರ್ತಾನಲ್ಲ. ಹಾಗೆ ಭಗವಂತ ಹುಟ್ಟಿಸಿದ ಮೇಲೆ ಅನ್ನವನ್ನು ವ್ಯವಸ್ಥೆ ಮಾಡದೇ ಇರ್ತಾನ. ಅದಕ್ಕೆ ಆಹಾರವನ್ನು ಕೊಡದಿಹನೆ ಕೊಟ್ಟೆ ಕೊಡ್ತಾನೆ ಅಂತ. ಸುಮನಸ ಮಹಿತ ದೇವತೆಗಳಿಂದ ಪೂಜಿತನಾದಂಥ ಭಗವಂತ. ಅಂದರೆ ದೇವತೆಗಳು ಭಗವಂತನ ಪರಿವಾರ. ಭಗವಂತ ಸರ್ವಶ್ರೇಷ್ಠ ಇದ್ದಂತೆ ಶ್ರೇಷ್ಠವಾದಂಥ ಜ್ಞಾನ ಕೂಡ ಅವ್ರಿಗಿರ್ತದೆ. ಅಂಥ ಜ್ಞಾನಿಗಳಂಥದ್ದು ಮತ್ತು ವಿಶೇಷವಾದಂಥ ತಪಸ್ಸು ಮಾಡಿ ಅಪರೋಕ್ಷ ಜ್ಞಾನ ಪಡೆದು ಅವರು ಆ ದೇವತೆಗಳ ಇದಕ್ಕೆ ಒಂದು ಪದವಿಗೆ ಅವರು ಬಂದಿರ್ತಾರೆ. ಸೊ ಅದೇ ಅವರಿಂದಾನೇ ಸ್ತುತಿಸಲ್ಪಡದಂಥ ಭಗವಂತ, ದೇವತೆಗಳಿಂದ ಪೂಜ್ಯರಾದಂಥ ಭಗವಂತ. ಮಂಗಳ ಚರಿತ, ಅವನ ಚರಿತ್ರೆ ಬಹಳ ಮಂಗಳಕರವಾದಂಥದ್ದು. ಅವನ ಮಂಗಳಕರವಾದಂತಹ ಚರಿತ್ರೆಯ ಚಿಂತನೆ ನಾವು ಮಾಡಿದರೆ ನಮ್ಮ ಚರಿತ್ರೆ ಮಂಗಳಕರವಾಗಿ ಆಗ್ತದೆ ಅಂತ. ಅಂದರೆ ಒಂದು ರೂಲ್ ಇದೆಯಲ್ಲ, ನಾವು ಭಗವಂತನಲ್ಲಿ ಯಾವ ಗುಣಗಳ ಚಿಂತನೆ ಮಾಡ್ತೀವೋ ಆ ಗುಣಗಳ ನಮ್ಮಲ್ಲೇ ಅಭಿವೃದ್ಧಿ ಆಗ್ತದೆ ಅಂತ. ಸೊ ಅದಕ್ಕೆ ಮಂಗಳ ಚರಿತ, ಅವನ ಚರಿತ್ರೆಯಿಂದ ಕೇಳೋದ್ರಿಂದ ನಮಗೆ ಮಂಗಳಕರ ಆಗ್ತದೆ. ಅವನ ಚರಿತ್ರೆ ಅಷ್ಟು ಮಂಗಳಕರವಾದಂಥದ್ದು ಇದೆ. ಇನ್ನು ನೋಡಿ, ಮದುವೆ ಆಗಬೇಕಂತಾರೆ ಭಗವಂತ ಮದುವೆ ಆದಂಥದ್ದು ಕಾವ್ಯವನ್ನು ಹೇಳ್ತೀವಿ, ಲಕ್ಷ್ಮೀ ಶೋಭಾನವನ್ನು ಹೇಳ್ತೀವಿ, ಅಥವಾ ಒಂದು ಶ್ರೀನಿವಾಸ ಕಲ್ಯಾಣವನ್ನು ಮನೆಯಲ್ಲಿ ಹೇಳಿಸ್ತೀವಿ, ರುಕ್ಮಿಣೀಶ ವಿಜಯ ಹೇಳ್ತೀವಿ. ಹೀಗೆ ಭಗವಂತನ ಯಾವ ಗುಣಗಳ ಚಿಂತನೆ ಮಾಡ್ತೀವೋ, ಯಾವುದು ಮಹಿಮೇಲೆ ಕೊಂಡಾಡ್ತೀವೋ ಅದು ನಮಗೆ ಸಿಗುತ್ತದೆ ಅಂತ ಅರ್ಥ. ಸೊ ಮಂಗಳ ಚರಿತ ಸದ್ಗುಣ ಭರಿತನು ಅನವರತ. ಅಂದರೆ ಅನವರತದ ಯಾವಾಗಲೂ ಅವ ಜ್ಞಾನಾನಂದ ಸ್ವರೂಪಿ ಭಗವಂತ. ಸದ್ಗುಣ ಭರಿತ, ಒಳ್ಳೆಯ ಗುಣದಿಂದ ತುಂಬಿದಂಥ ಅವನ ದೇಹ. ತುಂಬ ಸಲ ಅದು ಬರ್ತದೆ, ಆದರೂ ಪದೇ ನಾವು ಅದನ್ನು ಧ್ಯಾನಕ್ಕೆ ತರ್ಕೋಬೇಕು. ಈ ಒಂದು ಸಕ್ಕರೆ ಗೊಂಬೆ ಪೂರ್ತಿ ಎಲ್ಲ ಕೈ ಕಾಲು ಎಲ್ಲನೂ ಸಕ್ಕರೆನೇ ಇರ್ತದೆ. ಅದೇ ರೀತಿಯಾಗಿ ಭಗವಂತನ ದೇಹವನ್ನು ಅಪ್ರಾಕೃತ ಜ್ಞಾನಾನಂದಮಯ ಸ್ವರೂಪ, ಅವನ ಆನಂದ ಜ್ಞಾನ ಪರಿಪೂರ್ಣವಾಗಿ ಈ ಒಂದು ಬಟ್ಲಲ್ಲಿ ಒಂದು ನೀರು ಫುಲ್ಲು ತುಂಬಿದ್ದು ಅಂತಂದರೆ ಒಂದು ಹನಿ ಹಾಕಿದ್ರು ಕೂಡ ಹೊರಗಡೆ ಸಲ್ಲಬೇಕು, ಅಷ್ಟು ತುಂಬಿರ್ತೀವಲ್ಲ. ಅದೇ ರೀತಿಯಾಗಿ ಭಗವಂತನ ಫುಲ್ಲು ತುಂಬಿದೆ, ಅದು ಜ್ಞಾನಾನಂದ ಸ್ವರೂಪಿ ಇದ್ದಾನೆ. ಸದ್ಗುಣ, ಅದಕ್ಕೆ ಸದ್ಗುಣ ಭರಿತ. ನಾವು ಬರೀ ಇದು ಜ್ಞಾನಾನಂದ ಎರಡೇ ಗುಣಗಳನ್ನ ಹೇಳಿದ್ದೀನಿ. ಅನಂತ ಗುಣ ಪರಿಪೂರ್ಣನಾಗಿ ಇದ್ದಾನೆ. ಅವನಲ್ಲಿ ಯಾವ್ಯಾವ ಗುಣಗಳು ಇದೆಯೋ ಅದೆಲ್ಲ ಪರಿಪೂರ್ಣವಾಗಿ ಇದೆ ಅಂತ. ಐಹಿಕ ಪಾರತ್ರಿಕ ಸುಖಪ್ರದ ವಹಿಸಿ. ಐಹಿಕ ಪಾರತ್ರಿಕ ಸುಖ ಅಂತಂದ್ರೇನು? ಐಹಿಕವಾದಂಥ ಸುಖವನ್ನು ಕೊಡ್ತಾನೆ. ಪಾರತ್ರಿಕ ಅಂತಂತಂದರೆ ಊರ್ಧ್ವ ಲೋಕಕ್ಕೆ ನಮಗೆ ಕರ್ಕೊಂಡು ಹೋಗ್ತಾನೆ. ಊರ್ಧ್ವ ಲೋಕ ಅದು ನಮಗೆ ಮೇಲೆ ಉನ್ನತಿ ಆಗ್ತಾ ಹೋಗಿ ನಮಗೆ ಮೋಕ್ಷವನ್ನು ಕೊಡ್ತದೆ. ಕೆಳಗಡಿನ ಲೋಕಗಳಿಗೆ ಹೋದರೆ ನಾವು ಅವನತಿ ಆಗ್ತಾ ಇರ್ತದೆ. ಅದೇ ತಿರ್ಗಾ ಇದು ಭೂಮಿಗೆ ಬರ್ತೀವಿ. ಅದು ಸ್ವರ್ಗಕ್ಕೆ ಹೋದರೂ ಕೂಡ ತಿರ್ಗಾ ಭೂಮಿಗೆ ಬರ್ತೀವಿ. ಅದು ಸ್ವರ್ಗಕ್ಕಿಂತನೂ ಮೇಲೆ ಲೋಕಕ್ಕೆ ನಮಗೆ ತೊಗೊಂಡು ಹೋಗ್ತಾನೆ, ತಿರ್ಗಾ ಭೂಮಿಗೆ ಬರೋದಿಲ್ಲ ಅಂತ.
ಅದಕ್ಕೆ ಇಲ್ಲಿ ಸ್ವರ್ಗ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಇಲ್ಲ ಲೋಕಗಳಿವೆ. ಆಯಾ ಲೋಕದಲ್ಲಿಟ್ಟು ಸಾಧನೆ ಮಾಡಿಸಿ ಮೇಲೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತು ಐಹಿಕ ಇದು ಪಾರತ್ರಿಕ ಅಂತ, ಊರ್ಧ್ವ ಲೋಕಕ್ಕೆ ಕರ್ಕೊಂಡು ಹೋಗೋದಂತ, ಕೊನೆಗೆ ಮೋಕ್ಷವನ್ನು ಕೊಡ್ತಾನೆ ಅಂತ. ಆಮೇಲೆ ಐಹಿಕ ಪಾರಕ ಸುಖಪ್ರದ, ಆ ಸುಖವನ್ನು ನಮಗೆ ಕೊಡ್ತಾನೆ. ಮೇಲೆ ಲೋಕಕ್ಕೆ ಹೋದಾಗ ದುಃಖಗಳಿಲ್ಲ, ಸುಖವನ್ನು ಕೊಡ್ತಾನೆ. ಸುಖಪ್ರದ ವಹಿಸಿ ಅಂದರೆ ಅದು ಜವಾಬ್ದಾರಿ ತೊಗೊಂಡಿರ್ತಾನೆ, ಅವನು ಆ ಜವಾಬ್ದಾರಿ ತೊಗೊಂಡು ಅಪ್ರೀಕರವಾಗಿ ಮಾಡ್ತಾನೆ ಅಂತ ವಹಿಸಿ. ಬೆನ್ನಲ್ಲಿ ಬೆಟ್ಟವ ಅಮೃತವ ಅಲ್ಲಿ ವಹಿಸಿ ಅಂತಂದರೆ ಕೊಟ್ಟರು. ಏನು ಕೊಟ್ಟರು ಅವನಿಗೆ? ಬೆನ್ನಿದ ಮೇಲೆ ಅಮೃತ ಮಥನಕ್ಕೋಸ್ಕರ ಅವಾಗೆ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನು ಇಟ್ಟ. ಇಲ್ಲಿ ಎಲ್ಲ ದೇವತೆಗಳು ದಾನವ ದೇವತೆಗಳೆಲ್ಲ ಸೇರಿಕೊಂಡು ಇಟ್ಟರು ಅಮೃತ ಮಥನ ಮಾಡಲಿಕ್ಕೆ. ಎಲ್ಲ ಕಾರ್ಯವನ್ನು ಅವನೇ ಮಾಡಿದ್ದಾನೆ, ಆದರೆ ಅದರದ್ದು ಕ್ರೆಡಿಟ್ ಮಾತ್ರ ದೇವತೆಗಳಿಗೆ ಕೊಟ್ಟಿದ್ದಾನೆ ಅಂತ. ಸೊ ಬೆಟ್ಟವ ಅಮೃತವ ದ್ರುಹಿಣ ಮೊದಲಾದ ಅವರಿಗೆ ಉಣಿಸಿದ ಮುರಿದನ ಅಹಿತರನು. ಅಂದರೆ ಇಲ್ಲಿ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳಿಗೆ ಎಲ್ಲದು ಅಮೃತವನ್ನು ಮೊದಲಾದ ಅವರಿಗೆ ಉಣಿಸಿದ. ಅದೇ ಆಮೇಲೆ ಮುರಿದನು ಅಹಿತರು ಯಾರು? ದುಷ್ಟರು, ದೈತ್ಯರು. ಅವ್ರಿಗೆ ನಿರ್ಲಕ್ಷ್ಯ ಮಾಡಿಬಿಟ್ಟ, ಅವ್ರಿಗೆ ಕೊಡಲಿಲ್ಲ ಅಂತ, ಅವ್ರಿಗೆ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಇಲ್ಲಿ ಹೀಗೆ ದೇವತೆಗಳನ್ನು ಬೆನ್ನಿನ ಮೇಲೆ ಬೆಟ್ಟೆ ಹೊರಿಸಿದ್ರು ಕೂಡ ಅದನ್ನು ಆ ಅವಗುಣವನ್ನು ನಿರ್ಲಕ್ಷ್ಯ ಮಾಡ್ದ ಅಂತ. ಇನ್ನೊಂದು ರೀತಿಯ ಅರ್ಥ ಅಂದರೆ ಅದು ಮೊದಲಾದ ಅವರಿಗೆ ಉಳಿಸಿದ ಅಂತ, ದ್ರೋಹಿಣ ಮೊದಲಾದ ಎಲ್ಲ ಅಂದರೆ ಬೆಟ್ಟ ಅಮೃತ ಅಂದರೆ ಇಲ್ಲಿ ಅಮೃತಕ್ಕೋಸ್ಕರ, ತಮಗೆ ಅಮೃತ ಸಿಗಬೇಕೋಸ್ಕರ ಬೆಟ್ಟನ್ನು ಬೆನ್ನಿನಲ್ಲಿ ಹೊರಿಸಿದ್ರು ಕೂಡ ಆ ಅವಗುಣಗಳನ್ನು ಅವರು ನಿರ್ಲಕ್ಷ್ಯ ಮಾಡಿ ಭಗವಂತ ಅವರಿಗೆ ಅಮೃತವನ್ನೇ ಉಣಿಸಿದ. ಆಮೇಲೆ ಮುರಿದನ ಅಹಿತರನು, ಅದರ ದುಷ್ಟ ದೈತ್ಯರನ್ನು, ಅದರ ದೇವತೆಗಳಿಗೆ ತೊಂದರೆ ಕೊಡುವಂತಹ ಈ ದುಷ್ಟರು ಅವ್ರಿಗೇನು ಮಾಡ್ದ? ಅವ್ರಿಗೆ ನಿರ್ಲಕ್ಷ್ಯ ಮಾಡಿಬಿಟ್ಟ, ಅವ್ರಿಗೆ ಅಮೃತವನ್ನು ಕೊಡಲಿಲ್ಲ ಅಂತ. ಮುರಿದನು ಅಹಿತರನು, ಇವರು ಅಹಿತ ಮಾಡುವಂಥ ಜೀವರಾಶಿಗಳು, ಯಾರ್ಯಾರಿಗೆ ದೇವತೆಗಳಿಗೆ ತೊಂದರೆ ಕೊಡುವಂಥವ್ರು ಇವರು. ಸೊ ಅದಕ್ಕೆ ಈ 10ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಇದು ಭಗವಂತ ನಮ್ಮ ಜನ್ಮಕ್ಕೆ ತಂದಿದ್ದಾನೆ ಅಂತಂದರೆ ಆಹಾರವನ್ನು ಇಟ್ಟಿರ್ತಾರೆ. ಎಷ್ಟೇ ಬಡವರು ಇರಲಿ, ಸಾಹುಕಾರ ಇರಲಿ, ಆದರೂ ಕೂಡ ಅನ್ನವನ್ನು ವ್ಯವಸ್ಥೆಯನ್ನು ಭಗವಂತ ಮಾಡೇ ಬಿಟ್ಟಿರ್ತಾನೆ ಅಂತ. ಅಂದರೆ ಆಯಾ ಯೋನಿನಲ್ಲಿ ಯಾವ ಯೋನಿ ಹೋಗುತ್ತಾ ಎಲ್ಲ ಯೋನಿಗಳಿದ್ದಂಥ ಎಲ್ಲ ಜೀವರಾಶಿಗಳಿಗೆ ಅದು ಒಂದು ಆಹಾರವನ್ನು ಇಟ್ಟಿರ್ತಾನೆ ಭಗವಂತ. ಅದಕ್ಕೆ ಅವನ ಈ ರೀತಿಯಾಗಿ ನಾವು ಚಿಂತನೆ ಸತತವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 11ನೇ ನುಡಿಯಲ್ಲಿ ದ್ರುಹಿಣ ಮೊದಲಾದ ಅಮರಿಗೆ ಸನ್ಮಹಿಮ ಮಾಯಾರಮಣ ತಾನೇ ಸ್ವಹ ನೆನೆಸಿ ಸಂತೃಪ್ತಿ ಪಡಿಸುವ ಸರ್ವಕಾಲದಲ್ಲಿ. ಇದು ದ್ರುಹಿಣ ಮೊದಲಾಗ್ತಂದರೆ ಬ್ರಹ್ಮ ಮೊದಲಾದ ಎಲ್ಲ ಅಮರರಿಗೆ, ದೇವತೆಗಳಿಗೆ ಸನ್ಮಹಿಮ ಉತ್ಕೃಷ್ಟವಾದಂಥದ್ದು ಕೊಡ್ತಾನೆ. ಏನು ಮಾಯಾರಮಣ ಅಂತಂದರೆ ವಾಸುದೇವ, ಮಾಯಾಪತಿ ವಾಸುದೇವ ಏನು ಮಾಡ್ತಾನೆ? ತಾನೇ ಸ್ವಹ ನೆನೆಸಿ ಸಂತೃಪ್ತಿ ಪಡಿಸುವ ಸರ್ವಕಾಲದಲ್ಲಿ. ಇಲ್ಲೇ ಸ್ವಹ ಸ್ವಾಧ ಅಂತ ಹೇಳ್ತೀವಿ. ಸ್ವಹ ಸ್ವಾಧ ಎರಡು ಅಗ್ನಿ ದೇವತೆಗಳ ಪತ್ನಿಯರು. ನಾವು ಏನೇ ಆಹುತಿ ಹಾಕಿದ್ರು ಕೂಡ ಅಗ್ನಿಯಲ್ಲಿ ಹಾಕ್ತೀವಿ. ಯಜ್ಞ ಮಾಡಿದಾಗ ಹಾಕಿದಂಥ ಆಹುತಿಯನ್ನು ಸ್ವಹಾದೇವಿ ಸ್ವೀಕಾರ ಮಾಡ್ತಾಳೆ, ಅದಕ್ಕೆ ಸ್ವಹಾಕಾರ ಅಂತ ಹೇಳ್ತೀವಿ. ಆಮೇಲೆ ಶ್ರಾದ್ದ ಮಾಡುವಾಗ ಸ್ವಧಾದೇವಿ ಸ್ವೀಕಾರ ಮಾಡ್ತಾಳೆ. ಅಂದರೆ ಇಲ್ಲಿ ಅಗ್ನಿ ಏನು ಮಾಡ್ತಾನೆ? ಎಲ್ಲರೂ ದೇವತೆಗಳ ಭಾಗವನ್ನು ತಗೊಂಡು ಅವ್ರವ್ರಿಗೆ ತಲುಪಿಸ್ತಾನೆ ಅಗ್ನಿ. ಸೊ ಅದಕ್ಕೆ ತಾನೇ ಸ್ವಹ ನೆನೆಸಿ ಸಂತೃಪ್ತಿಗೊಳಿಸುವ ಸರ್ವಕಾಲ. ಅಂದರೆ ಭಗವಂತ ಆ ಯಜ್ಞ ರೂಪದಲ್ಲಿ ಇದ್ಬಿಟ್ಟು ತಾನೇ ಯಜ್ಞವನ್ನು ಕರ್ತಾದಲ್ಲಿ ಮಾಡಿಸ್ತಾನೆ, ತಾನೇ ಯಜ್ಞ ರೂಪದಿಂದ ಸ್ವೀಕಾರ ಮಾಡ್ತಾನೆ. ಆಮೇಲೆ ಅವ್ರಿಗೆ ಸಂತೃಪ್ತಿಗೊಳಿಸೋ ಆಮೇಲೆ ಮಾಡಿಸಿ ಅದರ ಫಲವನ್ನು ಮಾತ್ರ ಈ ದೇವತೆಗಳಿಗೆ ಕೊಡ್ತಾನೆ. ಅದು ಯಜ್ಞದ ಫಲವನ್ನು, ಅದು ಸ್ವಾಹಾಕಾರ ಮಾಡಿದಂಥ ಯಜ್ಞದ ಫಲವನ್ನು ದೇವತೆಗಳಿಗೆ ಕೊಡ್ತಾನೆ ಸರ್ವಕಾಲ, ಯಾವಾಗಲೂ. ಅಂದರೆ ಯಾರ್ಯಾರು ಯಜ್ಞಗಳನ್ನು ಮಾಡ್ತಾರೆ ಅದು ಇದು ಜ್ಞಾನ ಯಜ್ಞ. ಇವಾಗ ದಿನದಲ್ಲಿ ನಾವು ಏನು ಮಾಡ್ತಾಯಿದ್ವಿ ಇದನ್ನು ಜ್ಞಾನ ಯಜ್ಞ. ಇದು ಆಮೇಲೆ ಅನ್ನ ಯಜ್ಞ ಅಂತ ಮಾಡ್ತೀವಿ, ಅಂತಂದರೆ ಅನ್ನದಾನವನ್ನು ಮಾಡ್ತಿರ್ತೀವಿ. ಹೀಗೆ ಅನೇಕವನ್ನು ಯಜ್ಞವನ್ನು ನಾವು ಮಾಡಬಹುದು. ಇದು ಧ್ಯಾನ ಯಜ್ಞ ಆಗ್ತದೆ. ಆಮೇಲೆ ನಮ್ಮದು ಇರ್ತಾರೆ ಮಂತ್ರದಿಂದನೇ ಯಜ್ಞ ಮಾಡ್ತೀವಿ, ಅದು ವಸಹಾಕಾರ ಹಾಕಿಬಿಟ್ಟು ಅದೆಲ್ಲ ಇದೆ ಸರ್ವಕಾಲದಲ್ಲಿ. ಅಥವಾ ಈ ರೀತಿಯಾದಂಥ ಯಜ್ಞ ಮಾಡಿದರೆ ಅದರದ್ದು ಫಲವನ್ನು ಭಗವಂತ ಆ ಜೀವರಾಶಿಗಳಿಗೆ ಕೊಡ್ತಾನೆ. ಸ್ವಹಾಕಾರದಿಂದ ಇದು ಮತ್ತು ತೃಪ್ತಿ ಕೊಡ್ತಾನೆ, ಎಲ್ಲ ದೇವತೆಗಳಿಗೆ ತೃಪ್ತಿ ಕೊಡ್ತಾನೆ ಅಂತ.
ಮುಂದೆ ಹೇಳ್ತಾರೆ ಮಹಿತ ಅಲ್ಲಿ ಮಾಯಾಪತಿ ವಾಸುದೇವ ರೂಪಿ ಪರಮಾತ್ಮ ಸ್ವೀಕಾರ ಮಾಡಿ ತೃಪ್ತಿಯನ್ನು ಕೊಡ್ತಾನೆ ಅಂತ. ಇನ್ನು ಸ್ವಧಾದಲ್ಲಿ ಯಾರಿರ್ತಾರೆ ಪ್ರಹಿತ ಸಂಕರ್ಷಣನು ಅಂದರೆ ಇಲ್ಲಿ ಸಜ್ಜನರಿಗೆ ಸಜ್ಜೀವರಿಗೆ ಹಿತ ಮಾಡುವಂಥ ಪ್ರಹಿತ ಅಂತಾರೆ, ಸಜ್ಜನರಿಗೆ ಹಿತ ಮಾಡುವಂಥ ಸಂಕರ್ಷಣನು ಪಿತೃಗಳಿಗೆ ಅಹರ ನೆನಪ ಅಂದರೆ ಇಲ್ಲಿ ಪಿತೃಗಣಗಳಿಗೆ ಅಂದರೆ ಇದು ಶ್ರಾದ್ದ ಮಾಡುವಾಗ ಪಿತೃಗಣದರು ಬರ್ತಾರೆ, ಅವರಿಗೆ ಅಹರ ನೆನಪ ಅಂದರೆ ತೃಪ್ತಿಯನ್ನು ಕೊಡ್ತಾನೆ ಅವರಿಗೆ ಸ್ವಧಾಖ್ಯ ರೂಪದಿ ಸ್ವಧಾರೂಪದಿ ಅಂದರೆ ಅಲ್ಲಿ ದ್ರವ್ಯವನ್ನು ತಗೋತಾನೆ. ಅದಕ್ಕೆ ಕವ್ಯ ಅಂತಲೂ ಹೇಳ್ತಾನೆ, ಕವ್ಯ ಅಂತಲೂ ಹೇಳ್ತೀವಿ. ಹವ್ಯ ಅಂತಂದರೆ ಯಜ್ಞ ಮಾಡುವಾಗ ಆಗುವಂಥ ಹವಿಸ್ಸುಗಳನ್ನು, ಕವ್ಯ ಅಂತಂದರೆ ಶ್ರಾದ್ದ ಮಾಡುವಾಗ ನಾವು ಏನು ದಾನ ಎಳ್ಳು ನೀರು ಬಿಡ್ತೀವೋ ಅದಕ್ಕೆ ಕವ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ಭಗವಂತ ಸ್ವಧಾ ರೂಪದಿಂದ ಅಲ್ಲಿ ಹವ್ಯ ಕವ್ಯ ರೂಪದಿಂದ ಮಹೀಜ ಫಲತೃಣ ಅಂದರೆ ಇಲ್ಲಿ ಮಹೀಜ ಅಂದರೆ ಭೂಮಿ ಮತ್ತು ಜಲ, ಇಲ್ಲಿಂದ ಫಲತೃಣ ಬೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ಅಂದರೆ ಫಲ ಮತ್ತು ತೃಣದಲ್ಲಿ ಅಲ್ಲಿ ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪಿ ಪರಮಾತ್ಮ, ಅಲ್ಲಿ ಇದು ಸ್ವಾಹಾದಲ್ಲಿ ವಾಸುದೇವ ರೂಪಿ ಪರಮಾತ್ಮ, ಸ್ವಧಾದಲ್ಲಿ ಸಂಕರ್ಷ ರೂಪಿ ಪರಮಾತ್ಮ, ಫಲತೃಣದಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ, ಪ್ರದ್ಯುಮ್ನ ಅನಿರುದ್ಧ. ಫಲದಲ್ಲಿ ಅದೇ ಫಲ ಯಾರು ಕೊಡ್ತಾರೆ ಇದನ್ನು ನರಗಳಿಗೆ ಅದೇ ಮನುಷ್ಯರಿಗೆ, ತೃಣಜೀವರಿಗೆ ಜೋಡಿಸಿ ತೃಣವನ್ನು ಕೊಡ್ತಾರೆ. ಅಲ್ಲಿ ಪ್ರದ್ಯುಮ್ನ ಮತ್ತು ಅನಿರುದ್ಧ ಪರಮಾತ್ಮ ನಿಯಮನ ಮಾಡ್ತಾನೆ. ಅಂದರೆ ಇಲ್ಲಿ ಯಜ್ಞ ಮಾಡುವಾಗ ಮಾಯಾಪತಿ ವಾಸುದೇವ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ, ಅಂದರೆ ತೃಪ್ತಿಯನ್ನು ಕೊಡ್ತಾನೆ. ಶ್ರಾದ್ದ ಮಾಡುವಾಗ ಪ್ರದ್ಯುಮ್ನ ರೂಪಿ ತೃಪ್ತವನ್ನು ಕೊಡ್ತಾನೆ. ಆಮೇಲೆ ಇಲ್ಲೂ ಭೂಮಿಯಿಂದ ಬಂದಂಥ ಇದಕ್ಕೆ ಮುಂದಿನ ಉಳಿದ್ರೆ ಅದೇ ಬರ್ತದೆ. ಈ ದೇವ ಪಿತೃ ನರ ಪಶುಗಳಿಗೆ ಪ್ರದ್ಯುಮ್ನ ಪರಮಾತ್ಮ, ಪಶುವಿಗೆ ಅನಿರುದ್ಧ ಪರಮಾತ್ಮ ಅನ್ನವನ್ನು ಕೊಡ್ತಾನೆ, ಆಹಾರದ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತ ಇದು ಮುಂದಿನ ನುಡಿಯಲ್ಲಿ ಸೇರಿಕೊಂಡೇ ಹೇಳ್ತಾ ಇದ್ದೇನೆ. ಆದರೆ ಅಲ್ಲೂ ಸೇಮ್ ರಿಪೀಟ್ ಆಗಿದೆ. ಇಲ್ಲಿ ಅರ್ಧ ಹೇಳಿದರೆ ಅದು ಅಲ್ಲಿ ಸ್ವಲ್ಪ ಇದ್ದಾರೆ, ಎರಡು ಸೇರಿಸಿ ಹೇಳಿಬಿಟ್ಟೆ ನಾನು. ಬೃಹತ್ ಪ್ರಸಾದನಲ್ಲಿ ಪ್ರದ್ಯುಮ್ನ ಅನಿರುದ್ಧ. ಇನ್ನು 12ನೇ ನುಡಿಯೊಳಗಡೆ ಅನ್ನ ನೆನೆಸುವ ಪಶುಗಳಿಗೆ ಅಂದರೆ ಅನ್ನ ಅಂತ ಹೇಳಿಸ್ಕೊಳ್ತಾನೆ, ಅನ್ನವನ್ನು ಕೊಡ್ತಾನೆ. ಯಾರಿಗೆ ಈಗ ಹೇಳಿದ್ನಲ್ಲ, ದೇವ ಪಿತೃ ನರ ಪಶು ಈ 4 ರೀತಿಯಾದಂಥದ್ದು ಜೀವರಾಶಿಗಳನ್ನು ಇಲ್ಲಿ ಕರಡೆ ಮಾಡ್ತಾ ಇದ್ದಾರೆ. ಪಶುಗಳಿಗೆ ಹಿರಣ್ಯ ಗರ್ಭಾಂಡದಳು ಈ ಬ್ರಹ್ಮಾಂಡದೊಳಗೆ ಸಂತತ ತನ್ನನು ಈ ಪರಿಯಿಂದ ಉಪಾಸನೆ ಗೈಯುವ ಭಕ್ತರನ್ನು ಈ ರೀತಿಯಾಗಿ ಉಪಾಸನೆ ಮಾಡಬೇಕು. ಯಾವ ರೀತಿಯಾಗಿ ದೇವತೆಗಳಿಗೆ ವಾಸುದೇವ ರೂಪಿ ಪರಮಾತ್ಮ ಎಲ್ಲರಿಗೂ ಎಲ್ಲ ಜೀವರಾಶಿಗಳಿಗೂ ಆಹಾರವನ್ನು ಸಿದ್ಧ ಮಾಡಿರ್ತಾರೆ ಭಗವಂತ. ಸೊ ಅಲ್ಲಿ ದೇವತೆಗಳಿಗೆ ವಾಸುದೇವ ರೂಪಿ ಪರಮಾತ್ಮ ಆಹಾರವನ್ನು ಅನ್ನವನ್ನು ಕೊಡೋ ವ್ಯವಸ್ಥೆ ಮಾಡ್ತಾನೆ. ಪಿತೃಗಳಿಗೆ ಸಂಕರ್ಷ ರೂಪಿ ಪರಮಾತ್ಮ, ನರತರ ಮನುಷ್ಯರಿಗೆ ಪ್ರದ್ಯುಮ್ನ ಪರಮಾತ್ಮ, ಪಶುಗಳಿಗೆ ಅನಿರುದ್ಧ ಪರಮಾತ್ಮ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂತ, ನಿಯಮನ ಮಾಡ್ತಾರೆ, ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ. ಸೊ ಈ ರೂಪಗಳಾದ ಅಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ರೂಪಗಳ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ತನ್ನು ಈ ಇಂದು ಉಪಾಸನೆ ಗೈಯುವ ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾರೋ ಅವ್ರಿಗೇನು ಮಾಡ್ತಾನೆ, ಬನ್ನ ಬಡಿಸದೆ ಅಂದರೆ ಕ್ಲೇಶವನ್ನು ಕೊಡುವುದಿಲ್ಲ, ದುಃಖವನ್ನು ಕೊಡುವುದಿಲ್ಲ. ಭವಸಮುದ್ರ ಈ ಸಂಸಾರ ಸಾಗರವನ್ನು ಮಹಾ ಉನ್ನತಿಯ ಅದೇ ಅತಿ ಅಶಕ್ಯವಾದಂಥದ್ದು ಈ ಭವಸಾಗರ ಸಂಸಾರ ಸಾಗರ ದಾಟಿಸಿ ಅಲ್ಲಿ ದಾಟಿಸ್ಬಿಡ್ತಾನೆ, ನಮಗೆ ಸಾಗರ ದಾಟಿಸ್ಬಿಡ್ತಾನೆ. ಚತುರ್ವಿಧ ಅನ್ನಮಯ ಆತ್ಮ ಚತುರ್ವಿಧ ಅನ್ನ ಏನು ಸ್ವಾಹ ಸ್ವಧಾ ಫಲ ತೃಣ ಈ 4 ವಿಧವಾದಂಥದ್ದು ಅನ್ನವನ್ನು ಪ್ರದರ್ಶನ ಸುಖವನ್ನು ಈವ ಸದಾ ಈ ಸುಖ ಪ್ರದರ್ಶನ ಏನು ಪ್ರದರ್ಶನ ಮಾಡ್ತಾನೆ, ತಾನು ಮಾಡುವಂತಹ ಕಾರ್ಯಗಳನ್ನು ದೇವತೆಗಳಿಗೆ ತೋರಿಸ್ತಾನೆ ಅಂತ. ದೇವತೆಗಳಿಗೆ ಭಗವಂತ ಕಾಣ್ತಾನೆ, ಅವನು ಈ ರೀತಿಯಾದಂಥ ಮಾಡುವಂಥ ಅನ್ನದ ವಿಭಾಗವನ್ನು ನೋಡ್ತಾರೆ ಅವರು. ಈಗ ಆಮೇಲೆ ಸೊ ಇಲ್ಲಿ ಏನು ಬಂತು, ತಿರ್ಗಾ ದೇವ ಪಿತೃ ನರ ಪಶು ಈ 4 ಜನ ಅವರಿಗೆ ಆಹಾರದ ವ್ಯವಸ್ಥೆ ಮಾಡೋ ಅನ್ನವನ್ನು ಕೊಡುವಂಥ ಭಗವದ್ ರೂಪಗಳು ಯಾವುದು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇದು ಈ ರೀತಿಯ ಅನ್ನಮಯ ಆತ್ಮ ತನ್ನ ಅನ್ನಮಯನಾಗಿ ಆತ್ಮನಾಗಿ ತಂದರೆ
ತನ್ನ ರೂಪವನ್ನು ಅಲ್ಲಿ ಇಡ್ತಾನೆ, ತನ್ನ ರೂಪವನ್ನು ತೋರಿಸ್ತಾನೆ, ಪ್ರದರ್ಶನ ತೋರಿಸ್ತಾನೆ. ದೇವತೆಗಳಿಗೆ ಕಾಣಿಸ್ತಾನೆ, ನಮಗೆ ಕಾಣಿಸೋದಿಲ್ಲ. ಅದೇ ಆ ರೂಪದಿಂದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ತನ್ನ ಆತ್ಮ ಪ್ರದರ್ಶನ, ತನ್ನ ರೂಪವನ್ನು ತೋರಿಸ್ತಾನೆ. ಸುಖವನ್ನು ಈವ ಸದಾ, ಹಿಂಗೆ ಸಂತೋಷನ ಕೊಡ್ತಾನೆ. ಅಂದರೆ ಈ ರೀತಿಯಾಗಿ ಯಾರು ಚಿಂತನೆ ಮಾಡ್ತಾರೋ, ಅನಿರುದ್ಧ ಪ್ರದ್ಯುತ್ ಸಂಕ್ರ ವಾಸುದೇವ ರೂಪಿ ಪರಮಾತ್ಮನ ಚಿಂತನೆ ಮಾಡ್ತಾರೋ, ಅದೇ ಪಶು ನರ ಪಿತೃ ದೇವ ಇವರಿಗೆಲ್ಲ ಈ ರೂಪದಿಂದ ಚಿಂತನೆ ಮಾಡ್ತಾರೋ, ಅವರಿಗೆ ಭಗವಂತ ಈ ಸಹಜವಾಗಿ ಈ ಸಂಸಾರ ಸಾಗರವನ್ನು ದಾಟಿಸಿ ಬಿಡ್ತಾನೆ. ಆಮೇಲೆ ಈ 4 ವಿಧವಾದಂಥದ್ದು ಅನ್ನಗಳನ್ನು, ಸ್ವಹ ಸ್ವಧಾ ಫಲತೃಣ, ಈ 4 ವಿಧವಾದಂಥ ಅನ್ನವನ್ನು ದೇವ ಪಿತೃ ನರ ಪಶುಗಳಿಗೆ ಕೊಡ್ತಾನೆ. ಆಮೇಲೆ ವಾಸುದೇವ ಸಂಕರ್ಷಣ ಪ್ರತಿಮೆ ರೂಪದಿಂದ ನಿಯಮನ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಕಷ್ಟವಾದಂಥದ್ದು ವಿಷಯ ಇದ್ದರೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಇದೆ. ದಿನನಿತ್ಯದು ನಿಯಮನವಾಗಿ ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು. ದಿನನಿತ್ಯ ನೀವು ಎಲ್ಲ ಅರ್ಥ ಗೊತ್ತಿದ್ರು ಕೂಡ ಪದೇ ಪದೇ ಕೇಳಬೇಕು. ಅವಾಗ ನಮಗೆ ಅದನ್ನು ಮನನಕ್ಕೆ ಬರ್ತದೆ, ನಮ್ಮ ಆಚರಣೆಯಲ್ಲಿ ಬರಬೇಕು. ಸತತವಾಗಿ ಕೇಳ್ಕೊಳ್ತಿರ್ಬೇಕು. ನಮ್ಮ ಮೈಂಡಿಗೆ ಇದನ್ನು ನಮಗೆ ಹ್ಯಾಮರಿಂಗ್ ಆಗಬೇಕು. ಅಷ್ಟು ಹ್ಯಾಮರಿಂಗ್ ಮಾಡ್ತಾ ಇದ್ರೇ ನಮಗೆ ಅರ್ಥವನ್ನು ನಮಗೆ ಅನುಸಂಧಾನಕ್ಕೆ ಬರ್ತದೆ. ಆ ರೀತಿಯಾಗಿ ನಾವು ಗುರುಗಳನ್ನ ಕೂಡ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾನ ಶ್ರೀ ಕೃಷ್ಣಾರ್ಪಣ ವಸ್ತು.